ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಶಿವನೇ, ಯಾಕೆ ಈಟೊತ್ನಲ್ಲಿ ಹಿಂಗೆ ಕರ್ಕೊಂಬರ್ತಾ ಇದೆಯಾ? ಅಲ್ಲಿಗೆ ಏನಾಯ್ತು? ಅತ್ತೆ, ಭಾವನಾ ವಾಂತಿ ಮಾಡ್ಕೊಳ್ತಾ ಇದ್ದಾಳೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ನನಗೇನೋ ವಿಷಯ ಅದೇ ಅಂತ ಅನಿಸುತ್ತೆ. ನೀವು ಸ್ವಲ್ಪ ಹೋಗಿ ನೋಡಿ ಅತ್ತೆ. ನಾಡಿ ಹಿಡಿದು ನೋಡಿದ್ರೆ ಎಲ್ಲ ಗೊತ್ತಾಯ್ತದೆ. ಅದಕ್ಕೆ ಅಜ್ಜಿ, ನಾಡಿ ಹಿಡಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತಲೇ ನಿಮ್ಮನ್ನು ಕರ್ಕೊಂಬಂದಿದ್ದು. ಹೋಗಿ ನೋಡಿಬಿಟ್ಟು ನಮ್ಗೆ ಹೇಳಿ. ಏನಮ್ಮಿ, ವಾಂತಿ ಆಯ್ತಾ ಇದೆಯಂತೆ? ಹೊಟ್ಟೆ ಸರಿಯಾಗೈತೆ ತಾನೇ? ಯಾಕೋ ಗೊತ್ತಿಲ್ಲ ಅಜ್ಜಿ, ಬೆಳಗಿಂದ ಏನೂ ತಿಂದಿಲ್ಲ, ಆದರೂ ತುಂಬ ವಾಂತಿ ಬರೋ ಹಾಗೆ ಆಗ್ತದೆ. ಯಾವಾಗ ನಿನ್ನ ಹಿಂಗೆ ಆಯ್ತಾ ಇರೋದು? ಬೆಳಗಿಂದ ಅಜ್ಜಿ. ತಲೆ ಏನಾದರೂ ಸುತ್ತಾಯ್ತಾ? ಹಾಂ ಅಜ್ಜಿ, ತಲೆ ಸುತ್ತದೆ, ಜೊತೆಗೆ ತುಂಬ ಆಯಾಸ. ಇಲ್ಲಿ ಕೈ ಕೊಡಿಲಿ. ಸರಿ, ಮನಿಕೋ. ಹಾಂ ಅಜ್ಜಿ. ಏನಾಯ್ತತ್ತೆ? ಏನಾದರೂ ಗೊತ್ತಾಯ್ತಾ? ನನಗೂ ಯಾಕೋ ನೀನು ಹೇಳ್ದಂಗೆ ಅನ್ನಿಸ್ತಾ ಐತೆ ಕಣಮ್ಮಿ. ಈಗಲೇ ಏನು ಹೇಳೋಕ್ಕಾಗಕ್ಕಿಲ್ಲ. ಒಂದು 4-5 ದಿನ ಹೋಗಲಿ, ನೋಡಮ್ಮ ಇರು. ಅತ್ತೆ, ನಾವು ಇವರಿಬ್ಬರು ದೂರ ಆಗಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ರೆ ಇವ್ರು ನೋಡಿದ್ರೆ ಇನ್ನೂ ಹತ್ರನೇ ಆಗ್ತಿದಾರಲ್ಲ. ಅಯ್ಯೋ, ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬಿಟ್ರೆ ಆ ಸಿದ್ದು ಇನ್ಮೇಲೆ ತಲೆ ಮೇಲೆ ಹೊತ್ಕೊಂಡೇ ತಿರುಗ್ತಾನೆ. ಇಲ್ಲ ಅತ್ತೆ, ಈ ಪಥ್ಯ ವ್ರತ ಪೂಜೆ ಅಂತ ಇರಬೇಕಾದ್ರೆ ಇದು ಹೇಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಕಣೆ. ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದು ಮಾತ್ರ ಆಗ್ತಿಲ್ಲ, ಬೇರೆ ಎಲ್ಲ ಆಗ್ತಿದೆ. ನೀವು ಅಂದ್ಕೊಳ್ಳೋ ಹಾಗೆ ಯಾವುದೂ ಆಗಲ್ಲ ಅತ್ತೆ. ನನ್ನನ್ನು ಸಿದ್ದು ಅವ್ರನ್ನ ದೂರ ಮಾಡೋಕ್ಕೆ ಯಾರಿಂದಾನೂ ಆಗಲ್ಲ. ಲಕ್ಷ್ಮೀ ನಿವಾಸ